ನೋಡ್ರಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಆಲ್ ಈಸ್ ನಾಟ್ ವೆಲ್ ಅನ್ನೋದು ಭಾಳ ಸ್ಪಷ್ಟವಾಗಿ ಪ್ರೂವ್ ಆಗ್ತಾ ಇದೆ. ಅವರೇನು ರಾಜಣ್ಣ ಅವರು ಹೇಳಿದ್ರು, ಆ ರಾಜಣ್ಣ ಅವರು ಹೇಳಿದ್ದು ಸ್ವಲ್ಪ ಸೆಪ್ಟೆಂಬರ್ ಕ್ರಾಂತಿ ಇಲ್ಲ, ಅದು ಮೋಸ್ಟ್ಲಿ ಅಕ್ಟೋಬರ್ ನವಂಬರ್ಗೆ ಮುಂದೋಗ್ಯದು ಕಾಣ್ತದೆ. ಹಾಗಾಗಿ ಇದ್ರೊಳಗೆ ಯತೀಂದ್ರ ಹೇಳಿಕೆ ಕೊಡ್ತಾರಂದ್ರೆ ಅರ್ಥ ಏನಿದೆ ಅಂದ್ರೆ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಡಿಸ್ತಾ ಇದ್ದಾರೆ. ನನ್ನ ಕೈ ಹಚ್ಚಿದ್ರೆ ಡಿ ಕೆ ಶಿವಕುಮಾರ್ನಂತೂ ನಾವು ಮಾಡಿಸ್ಕೊಡೋದಿಲ್ಲ, ನೀವು ಕೈ ಹಚ್ಚೋದಾದ್ರೆ ಹಚ್ಚಿ ನೋಡ್ರಿ ಅಂತ ಹೇಳ್ಕೊಂಡು ಹೈಕಮಾಂಡಕ್ಕೆ ಚಾಲೆಂಜ್ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದಲ್ಲಿ ಮೊದಲನೇದು ಆರ್ಥಿಕವಾಗಿ ಅತ್ಯಂತ ಕೆಟ್ಟ ಸ್ಥಿತಿಯೊಳಗಿದ್ದಾರೆ, ಆಡಳಿತಾತ್ಮಕವಾಗಿ ಅಧೋಗತಿಗಳಿದೆ. ಇದರ ಜೊತೆಗೆ ಇದೊಂದು ರಾಜಕೀಯ ಅಸ್ಥಿರತೆ, ಕರ್ನಾಟಕ ಭಾಳಷ್ಟು ಹಿಂದಕ್ಕೆ ಹೋಗ್ತಾ ಇದೆ. ನೀವು ಏನಾರೇ ಮಾಡಿರಿ ನಿಮ್ಮ ಪಾರ್ಟಿಯೊಳಗೆ, ಅದು ದ್ಯಾಟ್ ಈಸ್ ಯುವರ್ ಲುಕ್ಔಟ್. ಬಟ್ ಬೇಸಿಕಲಿ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡೋದು ಕರ್ನಾಟಕ ಭಾಳಷ್ಟು ಮೊದಲಿಂದ ಬೈ ಕಲ್ಚರ್ ಇಟ್ ಈಸ್ ಎ ಪ್ರೋಗ್ರೆಸಿವ್ ಸ್ಟೇಟ್. ಬೈ ಕಲ್ಚರ್ ಇಟ್ ಈಸ್ ಎ ಸ್ಟೇಟ್ ವೇರ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಗುಡ್. ನಿಮ್ಮ ದರಿದ್ರ ಆಡಳಿತದಿಂದಾಗಿ ಈ ರೀತಿಯ ಸ್ಥಿತಿಯನ್ನು ತರಬೇಡಿ. ಹೇಳಿದ್ನಲ್ಲ, ಒಬ್ಬರಿಗೊಬ್ಬರು ಇವ್ರಿಗೆ ಡಿ ಸಿ ಎಮ್ಮು, ಅವ್ರಿಗೆ ಸಿ ಎಮ್ಮು, ಅವ್ರಿಗೆ ಡಿ ಸಿ ಎಮ್, ಇವ್ರಿಗೆ ಡಿ ಸಿ ಎಮ್, ಏನು ಹೇಳಿದೆ? ನಾವು ಭಾಳ ಸ್ಪಷ್ಟವಾಗಿ ಇಂದು ಹೇಳಿದ್ವಿ, ನಿಮ್ಗೆ 5 ವರ್ಷಕ್ಕೆ ಆಡಳಿತ ಕೊಟ್ಟರು, ಸರಿಯಾಗಿ ಆಡಳಿತ ನಡೆಸಿರಿ. ಇದು ತಮ್ಮ ವೈಫಲ್ಯತೆಯನ್ನು ಮುಚ್ಚಾಕಲಿಕ್ಕೆ ಈಗ ಮೀಡಿಯಾದಾಗೂ ಏನಾಗ್ತದೆ, ಗುಂಡಿಗಳ ಚರ್ಚೆ ಆಗೋದಿಲ್ಲ. ಮೀಡಿಯಾ ಅಂದ್ರೆ ನ್ಯಾಚುರಲಿ ನೀವು ಯಾವ್ದು ಪೊಲಿಟಿಕಲಿ ಹಾಟ್ ಕೇಕ್ ಇರ್ತದೆ ಅದನ್ನು ನೀವು ತಗೊಳ್ತೀರಿ. ಹಾಗಾಗಿ ಬೇರೆ ಏನು ಚರ್ಚೆ, ಈ ಥರದ್ದು ಚರ್ಚೆಗಳ ಡೈವರ್ಷನ್ನು, ವಿಷಯಾಂತರ ಮಾಡೋದು, ಆನಂತರ ಯಾವುದೇ ಅಭಿವೃದ್ಧಿ ಆಗಲಾರದಂತೆ ಬಾಯಿಗೆ ಬಂದಾಗ ಮಾತಾಡ್ಕೊತ ಹೋಗೋದು ಕಾಂಗ್ರೆಸ್ ಪಾರ್ಟಿಯ ಒಂದು ನೀತಿ. ಥ್ಯಾಂಕ್ ಯು.